ಸುಮಾರು 2-2.5 ತಿಂಗಳು ಕೆಳಗೆ ನಡೆದಂತ ಸಂತ್ರಸ್ತರಿಗೆ ಕೊಟ್ಟಂತ ಕಂಪ್ಲೇಂಟು ಅದರಲ್ಲಿ ಏನು ಹುರುಳಿಲ್ಲ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ವಿಶ್ವಾಸ ಇದೆ, ಕಾನೂನಿನ ಚೌಕಟ್ಟಲ್ಲೂ ಕೂಡ ನಂಗೆ ವಿಶ್ವಾಸ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಬೇಲಾಗ್ಲಿ ಯಾವುದು ಕೂಡ ನಾವು ಯೋಚನೆಯನ್ನ ಮಾಡಿದ್ದಿಲ್ಲ. ಆದರೆ ಏಕಾಏಕಿ ಈ 2-3 ದಿನದಿಂದ ಯಾವ ಉದ್ದೇಶಕ್ಕೋಸ್ಕರ ಈ ತರ ಆಗ್ತಾ ಇದೆ, ಮೊನ್ನೆ ನಮ್ಮ ಗೌರವಾನ್ವಿತ DCM ಸಾಹೇಬರು, CM ಅವರು, ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪವನ್ನು ಬಿಜೆಪಿ ಬಗ್ಗೆ ಮಾತಾಡಿದಾಗ ನಮ್ಮ ಪಕ್ಷದ ಒಬ್ಬರು ಕಾರ್ಯಕರ್ತರು ಕೋರ್ಟಲ್ಲಿ ಕೇಳ್ಕೊಂಡಿದ್ದು, ಕೋರ್ಟಿಗೆ ಅವ್ರು ನಿನ್ನೆ ಹಾಜರಾಗಿದ್ದು. ಇದಾದ್ಮೇಲೆ ಎಲ್ಲ ರೀತಿಯಂತ ಈ ರೀತಿಯಂತ ಟ್ವಿಸ್ಟ್ಗಳು ಶುರುವಾಗಿದೆ. ನನಗೆ ಅನಿಸ್ತಾ ಇದೆ, ವಿಶ್ವಾಸ ಇದೆ ನನಗೆ ನ್ಯಾಯಾಲಯದಲ್ಲಿ. ಇವತ್ತು ನಮ್ಮ ಕುಟುಂಬದ ಬಗ್ಗೆ, ಪೂಜ್ಯ ತಂದೆಯವ್ರ ಬಗ್ಗೆ ಈ ರೀತಿಯಂತ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಇದೆಲ್ಲದೂ ಕೂಡ ಈ ರಾಜಕೀಯ ಒಂದು ಜೀವನದಲ್ಲಿ ಎದುರಿಸ್ಕೊಂಡು ಬಂದಿದ್ದೀವಿ. ಇವು ಕೂಡ ನಮ್ಗೆ ವಿಶ್ವಾಸ ಇದೆ, ಇದರಲ್ಲಿ ನ್ಯಾಯ ನಮಗೆ ಸಿಗುತ್ತೆ ಅಂತ ಹೇಳಿ. ಸರ್, ಇಟ್ಸ್ ಟೂ ಅರ್ಲಿ. ಈಗ ಇದು 1-1.5 ತಿಂಗಳ ಕೆಳಗೆ ಯಾವುದು ಕೂಡ ಇಲ್ದಂತ ಹಾಗೆ ಉದ್ದೇಶ ಇದ್ದರೆ ಅವರು ಅವತ್ತೇ ಮಾಡ್ಬೋದಿತ್ತು. ಆದರೆ ಏನು ಇಲ್ದಂತೆ ಈ ಏಕಾಏಕಿ ಮೊನ್ನೆ DCM ಅವ್ರು ಕೊಟ್ಟಂತ ಹೇಳಿಕೆ, ಈಗ ನಡೀತಿರುವಂತ ಘಟನೆ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗ್ತಾ ಇದೆ. ಪೊಲಿಟಿಕಲ್ ಆಗಿ ಮಾನಸಿಕವಾಗಿ ಕುಂದಿಸುವಂತ ಒಂದು ಪ್ರಯತ್ನವನ್ನ ಏನು ಹಿಂದೆ ಮಾಡಿದ್ರು ಯಾವತ್ತೂ ಕೂಡ ಅದಕ್ಕೆ ಎದೆಗುಂದಲಿಲ್ಲ. ಇವತ್ತು ಕೂಡ ಪ್ರಶ್ನೆನೇ ಇಲ್ಲ. ಆದಷ್ಟು ಬೇಗ ನ್ಯಾಯಾಲಯದಲ್ಲಿ ಇದಕ್ಕೆ ನ್ಯಾಯವನ್ನು ತೆಗೆದುಕೊಳ್ಳುವುದು. ಒಂದು ಗೌರವಾನ್ವಿತ ಗೃಹ ಸಚಿವರು ಹೇಳಿದ್ರು, ಮಾನಸಿಕವಾಗಿ ಸರಿ ಇಲ್ಲದಂತ ಒಬ್ಳು ಪಾಪ ಹೆಣ್ಮಗಳು ಅಂತೇಳಿ ಅವ್ರು ಮಾತಾಡ್ಬೇಕಾದಾಗ ಉಚ್ಚಾರವನ್ನ ಮಾಡಿದ್ರು. ಸುಮಾರು 25-30 IAS, IPS ಆಫೀಸರ್ಸು, ಬೇರೆ ಬೇರೆ ಪ್ರತಿನಿಧಿಗಳ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದೇ ಸಂತ್ರಸ್ತರು ಕೊಟ್ಟಿದ್ದಾರೆ. ಪಾಪ ಇವತ್ತಿಲ್ಲ ಅವರು. ಆದರೆ ಇದನ್ನ CID ತನಿಖೆ ಮಾಡೋಂಥವ್ರು ಬೇಸಿಕ್ ಆಗಿ ಏನಿದೆ ಏನಿಲ್ಲ ಇದೆಲ್ಲದೂ ಕೂಡ ನೋಡ್ಬೇಕಾದಂತ, ಏನು ಇಲ್ಲ ಇದರಲ್ಲಿ ಅಂತ ಅಲ್ಲಿ ಉರ್ಲಿಲ್ಲ ಅಂತೇಳಿ ಚರ್ಚೆಗಳು ಆದಂತ ಸಂದರ್ಭದಲ್ಲೂ ಕೂಡ ಇವತ್ತು ಏಕಾಏಕಿ ಈ ರೀತಿಯಂತ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ಹಾಕೋದಿರಲಿ, ಇದರಲ್ಲಿ ರಿಜೆಕ್ಟ್ ಮಾಡುವಂತ ಕೇಸ್ ಇದು ಆಗ್ಲಿ. ಇದ್ರ ಮೇಲೆ ಅವರ ಅಪೇಕ್ಷೆ ಏನಿದೆ, ಚುನಾವಣೆಯ ಮುಖಾಂತರ ಈ ರೀತಿಯ ಮೊನ್ನೆ ಚುನಾವಣೆ ಆಗಿದ್ದಾವೆ, ಸೋಲು ಗೆಲುವು ಆಗಿದೆ. ಇದೆಲ್ಲದೂ ಹಿಂದೆ ರಾಜಕೀಯವಾಗಿ ಇದರ ಹಿಂದಿದೆಯಾ ಏನು, ಇದೆಲ್ಲದೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ನಾವು ಕೂಡ ಇದನ್ನ ಕೋರ್ಟಿನ ಕಟ್ಟಕಡೆಯಲ್ಲಿ ಇಲ್ಲಿ ಮಾತಾಡ್ಬೇಕು, ಅಲ್ಲಿ ಮಾತಾಡ್ತೀವಿ. ನಾನು ಈ ಸಂದರ್ಭ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಸರ್. ನಮ್ಗೆ ನ್ಯಾಯಾಲಯದ ವಿಶ್ವಾಸ ಇದೆ, ಇದು ಯಾವುದು ಕೂಡ ಹೊಸತಲ್ಲ. ಹಿಂದೂ ಕೂಡ ಈ ರೀತಿಯಂತ ಭ್ರಷ್ಟಾಚಾರ, ಇನ್ನೊಂದು ಸುಳ್ಳು ಆರೋಪಗಳನ್ನ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರ ಮೇಲೆ ಆರೋಪ ಮಾಡೋ ಮುಖಾಂತರ ಸಂಘಟನೆಯನ್ನು ಕುಂದಿಸುವಂತ ಕೆಲಸ ಮಾಡಿದ್ರು. ಈಗೂ ಕೂಡ ಆ ದಿಕ್ಕಲ್ಲಿ ಅವ್ರ ಪ್ರಯತ್ನ ಮುಂದುವರೆದಿದೆ. ಆದಷ್ಟು ಬೇಗ ಇದಕ್ಕೆ ನ್ಯಾಯಾಲಯದಲ್ಲಿ ಉತ್ತರ ಸಿಗದಂಗೆ ವಿಶ್ವಾಸ ಇದೆ. ಕಚೇರಿಗೆ ಯಡಿಯೂರಪ್ಪನವರು 2 ಬಾರಿ ಕೂಡ ವಿಚಾರಣೆಗೆ ಹಾಜರಾದ್ರು ಕೂಡ ಅವ್ರ ಹೇಳಿಕೆಯನ್ನು ದಾಖಲಿಸದೆ ವಾಪಸ್ ಕಳಿಸಿ ಈಗ ಇದಕ್ಕಿದ್ದಂಗೆ ಈ ರೀತಿ ಮಾಡ್ತಿರೋದು ಹಿಂದೆ ಹಂಗ ಷಡ್ಯಂತ್ರ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ಹೇಳಿಕೆ ಕೊಡ್ತೀನಿ ಅಂತ ಸಿದ್ಧವಾಗಿ ಹೋಗಿದ್ರು ಖುದ್ದಾಗಿ. ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಅವಾಯ್ಡ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ರು ಕೂಡ ಏಕಾಏಕ ಈ ರೀತಿಯಂತ ಒಂದು ಬದಲಾವಣೆ, ಕೋರ್ಟಲ್ಲಿ ಹೋಗಿ ಅರೆಸ್ಟ್ ವಾರೆಂಟ್ ಕೂಡ ತರುವಂತ ಪ್ರಯತ್ನ ಲೋವರ್ ಕೋರ್ಟಲ್ಲಿ ಮಾಡಿದ್ದಾರೆ. ನಾಳೆ ಬರುವಂತದ್ದಲ್ಲಿ ಉತ್ತರ ಕೊಡ್ತೀವಿ ಸರ್. ಮುಂದುವರಿಸಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.